ಗ್ಯಾಸ್ ಪೂರೈಕೆ ವಿಚಾರಕ್ಕೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಆಟೋ ಗ್ಯಾಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಕೇಂದ್ರ ಸರ್ಕಾರ ಅಗತ್ಯ ಇರುವಷ್ಟು ಗ್ಯಾಸ್ ಕೊಡದೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಸಚಿವ ಮುನಿಯಪ್ಪ ಅವರು ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂತೆಗೆ ಹೋಗದಂತೆ ಅಥವಾ ಏಜೆನ್ಸಿಗಳು ಸರಿಯಾಗಿ ಅದನ್ನು ವಿತರಣೆ ಮಾಡದಿದ್ರೆ ಅಂಥ ವಿಷಯಗಳನ್ನು ನಾವು ಜರೂರಾಗಿ ನೋಡಬೇಕಾಗ್ತದೆ. ನಾನು ಈಗಾಗಲೇ ಮಾತಾಡಿದ್ದೀನಿ. ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಏನು ಬೇಕೋ ಬಂದೋಬಸ್ತು ಮಾಡೋದು. ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂತೆಗೆ ಹೋಗದಂತೆ ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿದೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳೋದಲ್ಲ, ರಿಯಾಲಿಟಿ ಏನಿದೆ ಅದನ್ನ ಜನರ ಮುಂದೆ ಹೇಳಬೇಕು. ಹೌದು, ಅದನ್ನ ಬಿಟ್ಬಿಟ್ಟು ನೀವು ಇಷ್ಟು ದಿನ ಸುಮ್ನೆ ಬಿಟ್ಟು ಈಗ ಇಲ್ಲ ನಮ್ದೇನು ಇಲ್ಲ ಎಲ್ಲ ಕೇಂದ್ರ ಸರ್ಕಾರದ್ದು ಅದೆಲ್ಲ ಅವರೇ ನೋಡ್ಕೊಳ್ಳೋದು ಅಂತಂದ್ರೆ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ನೀವೇನ್ ಗ್ಯಾಸ್ ಕೊಡಿ ಅಂತಂದ್ರೆ ನೀವೆಲ್ಲಿಂದಾದ್ರೂ ಪ್ರೊಡಕ್ಷನ್ ಮಾಡಿ ಮುನಿಯಪ್ಪನವ್ರು ಕೊಡಕ್ಕಾಗತ್ತಾ? ಆಗಲ್ಲ. ನೀವೇನಾದ್ರೂ ಗ್ಯಾಸ್ ಪ್ರೊಡಕ್ಷನ್ ಕಂಪನಿಗಳು ಇದಾವ ಮುನಿಯಪ್ಪನವ್ರೆ? ಇಲ್ಲ ರಾಜ್ಯ ಸರ್ಕಾರದ್ದಿದೆಯಾ? ಡೆಫಿನೆಟ್ಲಿ ಇದು ಕೇಂದ್ರ ಸರ್ಕಾರದ್ದು. ಐ ನೋ, ಎಲ್ಲರಿಗೂ ಗೊತ್ತು ಈ ವಿಚಾರ, ಎಲ್ಲರಿಗೂ ಗೊತ್ತು ಈ ವಿಚಾರ. ಆದರೆ ಈಗ ಅವ್ರು ಹೇಳಿರುವಂತ ಒಂದು ಪಾಯಿಂಟ್, ಬೇರೆ ರಾಜ್ಯಗಳಿಗೆ ಸಫಿಶಿಯೆಂಟ್ ಆಗಿದೆ ಆದ್ರೆ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ. ಇಫ್ ಇಟ್ ಇಸ್ ದಿ ಕೇಸ್, ನಮ್ಗೆ ನಿಜಕ್ಕೂ ಕೂಡ ಪೂರೈಕೆ ಕಡಿಮೆ ಆಗ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತ ತೊಂದರೆ ಆಗಬೇಕು ಅಥವಾ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಮೋದಿ ಅವರನ್ನ ಅಥವಾ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇರುತ್ತೆ, ಹಾಗಾಗಿ ಇಲ್ಲಿ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಪೂರೈಕೆ ಕಡಿಮೆ ಇದ್ದಾರೆ ಆಟೋ LPG ಗ್ಯಾಸ್, ಅದು ನಿಜಕ್ಕೂ ಕೂಡ ಬಿಜೆಪಿ ನಾಯಕರು ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಾಗತ್ತೆ. ಒಂದು. ಎರಡು, ಈಗ ಪ್ರಶ್ನೆ ಇರೋದು ಮುನಿಯಪ್ಪನವರೇ, ನೀವು ಗ್ಯಾಸ್ ಕೊಡಿ ಅಂತಲ್ಲ, ಪ್ರಶ್ನೆ ಇರೋದು ಆಟೋ ಚಾಲಕರು ಏನು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸರ್ಕಾರದ ಭಾಗವಾಗಿ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಏನಾದ್ರೂ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡಿ. ಹೌದು, ನೀವು ಗ್ಯಾಸ್ ಕೊಡಿ ಅಂತ ಯಾರು ಕೇಳ್ತಿಲ್ಲ, ಗೊತ್ತು ಅದು ಕೇಂದ್ರ ಸರ್ಕಾರದಿಂದಲೇ ಬರಬೇಕು ಅಂತ. ಆದರೆ ನಿಮಗೆ ಕೇಳ್ತಾ ಇರೋದು ಚಾಲಕರು, ಆಸ್ ಅ ರಾಜ್ಯ ಸರ್ಕಾರ ನೀವು ದಯವಿಟ್ಟು ನಮ್ಮನ್ನು ಗಮನಿಸಿ. ಯಾಕೆ ಅಂತಂದ್ರೆ ಹೇಳ್ದೆ ಕೇಳ್ದೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದೀರಿ, ಅದೇ ರೀತಿ ಗೃಹಲಕ್ಷ್ಮಿ ಕೊಟ್ಟಿದ್ದೀರಿ, ಅದೇ ರೀತಿ ನಾವು ಸಂಕಷ್ಟದಲ್ಲಿದ್ದೀವಿ, ನಾವು ದುಡಿಯೋ ಕೈಗಳು, ನಮ್ಗೆ LPG ಆಟೋ ಗ್ಯಾಸ್ ಕೊಡಿ, ಇಲ್ಲದೆ ಇದ್ರೆ ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ನೀವು ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಏನ್ ಅನ್ನೋದನ್ನ ಹೇಳಿ. ಕರೆಕ್ಟ್. ಕೇಳ್ದೆ ಇದ್ರು ಕೂಡ ಭಾಗ್ಯ 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 ಅಂತ ಎಲ್ಲರಿಗೂ ಭಾಗ್ಯ ಕೊಟ್ಟವ್ರು ಕೇಳ್ತಿದಾರಲ್ಲ, ಸಂಕಷ್ಟದಲ್ಲಿದ್ದಾರಲ್ಲ, ಏನಾದ್ರು ಮಾಡಿ ಅಂತ ಕೇಳ್ತಾ ಇರೋದು. ಇನ್ನೊಂದು ಕಡೆ ನಿಜಕ್ಕೂ ಕೂಡ ನಮ್ಗೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಸಫಿಶಿಯೆಂಟ್ ಆಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಬಿಜೆಪಿ ನಾಯಕರು ಇದ್ರಲ್ಲಿ ರಾಜಕೀಯ ಮಾಡೋದು ಬೇಡ. ನಿಮ್ಮ ಹತ್ರ ಫ್ಯಾಕ್ಟ್ಸ್ ಫಿಗರ್ಸ್ ಇದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೋಗ್ತಾ ಇದೆ ಮತ್ತು ನಮ್ಮ ರಾಜ್ಯಕ್ಕೆ ಎಷ್ಟು ಬಂದಿದೆ, ನಮ್ಮ ಅಗತ್ಯಕ್ಕೆ ಮತ್ತು ಬಳಕೆಗೆ ತಕ್ಕಂತೆ. ಈಗ ಬೇರೆ ರಾಜ್ಯಕ್ಕಿಂತ ನಮ್ಮಲ್ಲಿ ಬಳಕೆ ಜಾಸ್ತಿ ಇದ್ರೆ ನೀವು ಅವ್ರಿಗಿಂತ ಜಾಸ್ತಿ ನಂಬರ್ಸ್ ನಮ್ಗೆ ತೋರಿಸಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ. ನಮ್ಮ ಪೂರೈಕೆಗೆ ತಕ್ಕಂತೆ, ನಮ್ಮ ಅಗತ್ಯತೆಗೆ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಇದೆಯಾ ಕಂಪ್ಯಾರಿಟಿವ್ಲಿ ಬೇರೆ ಬೇರೆ ಸ್ಟೇಟ್ಗಳಿಗೆ? ಅದನ್ನ ನಿಮ್ಮ ಹತ್ರ ಅಂಕಿ ಅಂಶಗಳಿದ್ರೆ ಹೇಳಿ. ರಾಜ್ಯ ಸರ್ಕಾರ ಇಲ್ಲ ತಪ್ಪು ಸಂದೇಶ ಕೊಡ್ತಾ ಇದೆ, ಹಂಗಿಲ್ಲ, ನಮ್ದು ಡಿಮಾಂಡ್ ಇಷ್ಟಿದೆ, ನಮ್ದು ಸಪ್ಲೈ ಇಷ್ಟಿದೆ, ಬೇರೆ ರಾಜ್ಯಗಳಲ್ಲಿ ಡಿಮ್ಯಾಂಡ್ ಇಷ್ಟಿದೆ, ಸಪ್ಲೈ ಇಷ್ಟಿದೆ, ತಾರತಮ್ಯ ಇಲ್ಲ ಅಂತ ಫ್ಯಾಕ್ಟ್ಸ್ ಫಿಗರ್ಸ್ ಹಿಡ್ಕೊಂಡು ಹೇಗೆ ಸುಮ್ನೆ ಇಲ್ಲ ಇಲ್ಲ ಅಂತ ರಾಜಕೀಯ ಮಾಡಕ್ ಬರ್ಬೇಡಿ. ಈಗ ಗಂಭೀರವಾದಂತ ಆರೋಪ ಇದು ಮುನಿಯಪ್ಪನವರು. ಸುಮ್ನೆ ಮಾತಾಡಲ್ಲ ಮುನಿಯಪ್ಪನವರು, ನಿಮ್ಗೆ ಗೊತ್ತಿರ್ಲಿ. ಸುಮ್ನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಲ್ಲ ಅವರು. ಮಾತಾಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಎಸ್ ಮಲ್ತಾಯಿ ಧೋರಣೆ ನಡೀತಾ ಇದೆ ಅಂತ. ಇಫ್ ಇಟ್ ಇಸ್ ದಿ ಕೇಸ್, ಇದು ತುಂಬಾ ದೊಡ್ಡ ಗಂಭೀರವಾದ ಆರೋಪ. ಯಾಕೆ ಕರ್ನಾಟಕ ಟಾರ್ಗೆಟ್ ಮಾಡ್ತೀವಿ ಅಂತ ನಾವು ಕರ್ನಾಟಕದ ಜನ ಕೇಳ್ಬೇಕಾಗುತ್ತೆ. ಹಂಗಿಲ್ಲ ಅನ್ನೋದಾದ್ರೆ
ಫ್ಯಾಕ್ಟ್ಸ್ ಇಟ್ಕೊಂಡು ಬಂದು ಬಿಜೆಪಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇಲ್ಲ ಅಂದ್ರೆ ಮುನಿಯಪ್ಪನವರ ಜೊತೆಗೆ ದನಿಗೂಡಿಸಿ ನೀವು ಕೂಡ ಕೇಂದ್ರ ಸರ್ಕಾರವನ್ನ ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಕೇಳ್ಬೇಕಾಗುತ್ತೆ ಬಿಜೆಪಿ ನಾಯಕರು. ಹೌದಾ? ಕರೆಕ್ಟ್. ನಿಮ್ಗೆ ಯಾವ್ದು ಹಿತಾಸಕ್ತಿ? ನಿಮ್ಗೆ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟಾ ಅಥವಾ ನಿಮ್ಗೆ ನಿಮ್ಮ ನಾಯಕರನ್ನ ಮೆಚ್ಚೋದು ಇಂಪಾರ್ಟೆಂಟಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಜನರ ಹಿತದೃಷ್ಟಿಯಿಂದ ನೀವು ಮಾತಾಡಿ. ನನ್ಗೆ ಗೊತ್ತು ಇದಕ್ಕೆ ರಿಯಾಕ್ಷನ್ಸ್ ಬರುತ್ತೆ ನಾಳೆ ಅಂತ.